ಇನ್ನೇನಿದ್ರೂ ಕೂಡ ಇವರಿಗೆ ಕಾನೂನು ನೀತಿಯ ಕ್ರಮವೇ ಸರಿ. ಬುರುಡೆ ಗ್ಯಾಂಗ್ ಸಲ್ಲಿಸಿದ್ದ ಕ್ರಿಮಿನಲ್ ರಿಟ್ ಪಿಟಿಷನ್ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ತನಿಖೆ ಕೋರಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದ ಬುರುಡೆ ಗ್ಯಾಂಗ್ ಏನ್ ಹೇಳಿತ್ತು ಅವತ್ತು ಅನ್ನುವಂತ ರಿಟ್ ಪಿಟಿಷನ್ ಅರ್ಜಿ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಇವರು ಸಲ್ಲಿಸಿದಂತ ರಿಟ್ ಕ್ರಿಮಿನಲ್ ಪಿಟಿಷನ್ ಇದರ ಅರ್ಜಿ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿದೆ. ಅದರಲ್ಲಿ ಅವರು ಏನೆಲ್ಲ ಪಿತೂರಿ ಮಾಡಿದ್ರು ಅನ್ನೋದು, ಅದ್ರ ಜೊತೆಗೆ ಸುಪ್ರೀಂ ಕೋರ್ಟ್ ಇವರಿಗೆ ಚೀಮಾರಿ ಹಾಕಿತ್ತಲ್ಲ, ಆ ಆರ್ಡರ್ ಕಾಪಿ ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಮೆಗಾ ಎಕ್ಸ್ಕ್ಲೂಸಿವ್ ಅರ್ಜಿಯಲ್ಲಿ ವೀರೇಂದ್ರ ಹೆಗ್ಗಡೆ, ಹರ್ಷೇಂದ್ರ ಹೆಗ್ಗಡೆ ಅವರ ಹೆಸರನ್ನ ಉಲ್ಲೇಖ ಮಾಡ್ತಾರೆ. ವಿಶೇಷ ಸೇವೆಗೆಂದೇ ಚಿನ್ನಯ್ಯನನ್ನ ಹೆಗ್ಗಡೆ ಕುಟುಂಬ ನೇಮಿಸಿತ್ತು ಅಂತ ಹೇಳ್ತಾರೆ. ಹೆಣ್ಣು ಮಕ್ಕಳ ಶವವನ್ನ ಹೂತು ಹಾಕುವುದೇ ವಿಶೇಷ ಸೇವೆ ಅಂತೆ. ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದ್ದ ಅರ್ಜಿಯಲ್ಲಿ ಇದೆಲ್ಲವೂ ಕೂಡ ಉಲ್ಲೇಖ ಆಗಿದೆ. ಅರ್ಜಿಯಲ್ಲಿ ವೀರೇಂದ್ರ ಹೆಗ್ಗಡೆ, ಹರ್ಷೇಂದ್ರ ಹೆಗ್ಗಡೆ ಹೆಸರನ್ನ ಉಲ್ಲೇಖ ಮಾಡ್ತಾರೆ. ವಿಶೇಷ ಸೇವೆ, ಚಿನ್ನಯ್ಯನ ವಿಶೇಷ ಸೇವೆ ಅಂತೆ. ಹೆಗ್ಗಡೆ ಅವರ ಕುಟುಂಬ ಈತನನ್ನ ನೇಮಿಸಿತ್ತಂತೆ. ಹೆಣ್ಣು ಮಕ್ಕಳ ಶವವನ್ನ ಹೂತಾಕೋದೆ ಈ ಚಿನ್ನಯ್ಯನ ಕೆಲಸ ಅಂತೆ. ಇದನ್ನ ಸುಪ್ರೀಂ ಕೋರ್ಟ್ನಲ್ಲಿ ಅವರು ರಿಟ್ ಪಿಟಿಷನ್ ಸಲ್ಲಿಸಿದ್ರು. ಇದರ ಸೂಕ್ಷ್ಮತೆಯನ್ನ ಸುಪ್ರೀಂ ಕೋರ್ಟ್ ಅರ್ಥ ಮಾಡಿಕೊಂಡು ಈಗ ಡೈರೆಕ್ಟ್ ಹಿಟ್ ಮಾಡಿದೆ. ನೋಡಿ, ಇದರಲ್ಲಿ ಷಡ್ಯಂತ್ರ ಇದೆ, ಇದರಲ್ಲಿ ಪಿತೂರಿ ಇದೆ, ಇದರಲ್ಲಿ ಪೊಲಿಟಿಕಲ್ ಇದೆ, ಇದರಲ್ಲಿ ಪ್ರೈವೇಟ್ ಹಿತಾಸಕ್ತಿ ಇದೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ನೋಡಿ, ಅಗೈನ್ ನಮ್ಮ ಜೊತೆಲಿ ಕೀರ್ತಿ ಶಂಕರಘಟ್ಟ ನೇರ ಸಂಪರ್ಕದಲ್ಲಿದ್ದಾರೆ. ಕೀರ್ತಿ, ನೋಡಿ, ಒಂದೊಂದು ಬಹಳ ಸ್ಪಷ್ಟವಾಗಿತ್ತು. ಇವರು ಏನೇನು ಟಾರ್ಗೆಟ್ ಮಾಡಿದ್ರು, ಆದರೆ ಅದು ಫಲಿಸಲಿಲ್ಲ ಸುಪ್ರೀಂ ಕೋರ್ಟ್ನಲ್ಲಿ ಅನ್ನೋದು, ಇವರ ಪಿತೂರಿಯನ್ನ ಸುಪ್ರೀಂ ಕೋರ್ಟ್ ಅರ್ಥ ಮಾಡ್ಕೊಳ್ತು ಅನ್ನೋದು. ನೋಡಿ, ಇವರು ಡೈರೆಕ್ಟ್ ಹಿಟ್ ಮಾಡೋದಕ್ಕೆ ಹೊರಟಿದ್ದು, ಆದರೆ ಸುಪ್ರೀಂ ಕೋರ್ಟ್ ಅದೆಲ್ಲವನ್ನು ಕೂಡ ನಥಿಂಗ್ ಡೂಯಿಂಗ್ ಹಿಂಗೆ ಮಾಡಂಗಿಲ್ಲ ಅಂತ ಹೇಳಿದೆ. ಕೀರ್ತಿ, ಪ್ಲೀಸ್ ಓವರ್ ಟು ಯು. ಎಸ್, ನ್ಯಾಯಾಲಯ ವ್ಯವಸ್ಥೆಯನ್ನು ಇವರಿಗೆ ಬೇಕಾದ ಹಾಗೆ ಉಪಯೋಗಿಸ್ಕೊಳ್ಳೋದ್ರಲ್ಲಿ ಸಂತೋಷ್ ರಾವ್ ಪರ ಯಾರು ಹೋರಾಟಗಾರಿದ್ದಾರೆ ಇವರೇನು ಅದರಲ್ಲಿ ಬಹಳ ನಿಸ್ಸೀಬ್ರವರು. ಅಂದರೆ ಇವರು ಆರೋಪ ಮಾಡಿದ 3 ಜನರನ್ನು ಕೋರ್ಟ್ ಬಿಟ್ಟು ಕಳಿಸಿದ್ರೆ ಅದು ನ್ಯಾಯಾಲಯ ಮಾಡಿದ ಅನ್ಯಾಯ, ಸಂತೋಷ್ ರಾವ್ನನ್ನು ಬಿಡುಗಡೆ ಮಾಡಿದರೆ ಅದು ನ್ಯಾಯಕ್ಕೆ ಸಿಕ್ಕ ಜಯ ಅಂತ ಅನ್ನುವಂಥ ಇವರು ಇವತ್ತು ಸುಪ್ರೀಂ ಕೋರ್ಟ್ ಅದನ್ನು ಯಾಕೆ ರಿಜೆಕ್ಟ್ ಮಾಡ್ತು ಅಂತ ಹೇಳಿ ಒಂದ್ಸಲಿ ಕುತ್ಕೊಂಡು ಅನಲಿಸ್ ಮಾಡಿದ್ರೆ ಅವ್ರಿಗೆ ತಲೆಗೆ ಬರುತ್ತೆ. ಸುಪ್ರೀಂ ಕೋರ್ಟ್ನ ಎದುರುಗಡೆ ಇವರು ಪುಟಗಟ್ಟಲೆ 54 ಪುಟಗಳ ಅರ್ಜಿಯನ್ನು ಸಲ್ಲಿಸಿದಾಗ ಮುಚ್ಚಿದ ಲಕೋಟಿಯಲ್ಲಿ ತೊಗೊಂಡು ಹೋಗಿ ಕೊಟ್ಟಾಗ ಏನು ಕೇಳುತ್ತೆ ಸುಪ್ರೀಂ ಕೋರ್ಟು? ಆಯ್ತಪ್ಪ, ಇಷ್ಟೆಲ್ಲ ಆರೋಪವನ್ನು ಒಬ್ಬನನ್ನು ಕರ್ಕೊಂಬಂದು ಅವನ ಹೆಸರನ್ನು ಜಗತ್ತಿಗೆ ಹೇಳಬಾರ್ದು ಅನ್ನುವ ಹಾಗೆ ನೀನು ಪಿಟಿಷನರ್ ಎಕ್ಸ್ ಅಂತ ತೋರಿಸ್ಬಿಟ್ಟು ಅವನೊಂದು ಆಧಾರ್ ಕಾರ್ಡ್ನ ನಮಗೆ ಕೊಟ್ಟು ಅವನನ್ನೊಂದು ಮುಚ್ಚಿದ ಅಂದರೆ ಮುಖ ಮುಚ್ಚಿಬಿಟ್ಟು ಅವನ್ನ ಕರ್ಕೊಂಬಂದು ಇವನಿಗೆ ಆರೋಪ ಮಾಡ್ತಾ ಇದ್ದಾನೆ ಅನ್ನುವ ಆಧಾರದ ಮೇಲೆ ನೀವಿಷ್ಟು ಉದ್ದ ಪತ್ರವನ್ನು ಬರೆದು ರಿಟ್ ಅರ್ಜಿಯನ್ನು ಸಲ್ಲಿಸಿದಿರಿ. ಓಕೆ, ಸಂತೋಷ. ಆದರೆ ಇದಕ್ಕೆ ಎಲ್ಲಿದೆ ಪೂರಕ ಸಾಕ್ಷಿಗಳು ಅಂತ ಕೇಳಬೇಕಲ್ವಾ? ಅದಕ್ಕೆ ಅದರಲ್ಲಿ ತುಂಬ ಸ್ಪಷ್ಟವಾಗಿ ಅಲ್ಲಿ ಹೇಳುತ್ತೆ ಕೋರ್ಟ್ ತನ್ನ ಆರ್ಡರ್ನಲ್ಲೂ ಸಹಿತ ಅದನ್ನು ತುಂಬ ಸ್ಪಷ್ಟವಾಗಿ ಮೆನ್ಷನ್ ಮಾಡುತ್ತೆ. ನೀವು ಇಷ್ಟೆಲ್ಲ ಅರ್ಜಿ ಹಾಕಿದಿರಿ, ಅದರ ಜೊತೆಯಲ್ಲಿ ಇನ್ನೊಂದು ಕೆಲಸ ಮಾಡಿ, ಪ್ಲೀಸ್ ಕ್ಲಾರಿಫೈ ವೆದರ್ ದಿಸ್ ಇಸ್ ಪಿಟಿಷನ್ ಫೈಲ್ಡ್ ಆಸ್ PIL or not. If it is PIL, then please give all details of PIL in the petition as per SCR 2013 except disclosing the identity of the petitioner. ಅಂದರೆ ಆಯಿತು, ಅವನ ಐಡೆಂಟಿಟಿ ಬೇಡ ನಮಗೆ, ಆದರೆ ಇದು PIL ಅಂತ ನೀವು ಹಾಕೋದಾದರೆ ಅದಕ್ಕೆ ಸಂಬಂಧಪಟ್ಟ ಪೂರಕ ಸಾಕ್ಷಿಗಳನ್ನೆಲ್ಲ ಜೊತೆಗೆ ಸೇರಿಸ್ಕೊಡಿ ನೀವು ಮರು ಅರ್ಜಿ ಸಲ್ಲಿಸೋದಾದರೆ ಅಂತ. ಎಲ್ಲಿಂದ ತರಬೇಕಿಲ್ಲದೆ ಇರೋದನ್ನು ಹೇಳಿದ್ದನ್ನು ಕೇಳ್ಬೋದು ಅಷ್ಟೇ ಬಿಟ್ಟರೆ. ಇವಾಗ ಅವತ್ತಿನ ದಿನ ಕಾರ್ ನಂಬರ್ 505 ಅಲ್ಲಿತ್ತು, ಏನು ಸಾಕ್ಷಿ? ನಾನು ನೋಡಿದ್ದೆ, ಸರಿ, ಅದಕ್ಕೆ ಏನು ಸಾಕ್ಷಿ ಏನು ಅವತ್ತಿತ್ತು ಅನ್ನೋದಕ್ಕೆ? ಇಲ್ಲ, ನಾನು ನೋಡಿದ್ದೆ ಅಷ್ಟೇ. ಆಗಲ್ವೇ? ಕೋರ್ಟ್ ಹಂಗೆ ನಡೆಯೋದಿಲ್ವಲ್ಲ. ಅದಕ್ಕೆ ಸುಪ್ರೀಂ ಕೋರ್ಟ್ ಕೂಲಂಕುಷವಾಗಿ ಇವರು ಯಾವತ್ತು 30/4/2025 ಅರ್ಜಿ ಸಲ್ಲಿಸ್ತಾರೆ, 5ನೇ ತಾರೀಕು ಸೋಮವಾರ ತುಂಬ ಸ್ಪಷ್ಟವಾಗಿ ಹೇಳಿಬಿಡುತ್ತೆ, ಇಲ್ಲ, ನೀವುಗಳು ಬೇರೆ ಉದ್ದೇಶದಿಂದ ಈ ರಿಟ್ ಅರ್ಜಿಯನ್ನು ಹಾಕಿದ್ದೀರಿ, ಇದರಲ್ಲಿ ನಿಮಗೆ ಯಾವ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಇಲ್ಲ ಅಂತ ಹೇಳಿ ಛೀಮಾರಿ ಹಾಕಿ ಅವ್ರನ್ನ ಕಳಿಸುತ್ತೆ. ಛೀಮಾರಿ ಹಾಕಿ ಕಳಿಸಿದ ಮೇಲೆ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ವಲ್ಲ. ಅಯ್ಯಯ್ಯೋ, ಇಷ್ಟೆಲ್ಲ ಡ್ರಾಫ್ಟ್ ಮಾಡಿದ್ದೀವಿ, ಒಬ್ಬ ವ್ಯಕ್ತಿಯನ್ನು ಹುಡುಕೊಂಡು ಕರ್ಕೊಂಬಂದಿದ್ದೀವಿ, ಅವನು ಮನವೊಲಿಸಿ ಅವನಿಗೆ ಗೊತ್ತಿದೆಯೋ ಗೊತ್ತಿಲ್ವೋ ಇಷ್ಟೆಲ್ಲವನ್ನೇ ಇದರಲ್ಲಿ ಬರ್ಸಿದ್ದೀವಿ ರೀ. ಇಷ್ಟೆಲ್ಲ ಅವನಿಗದು ಒಪ್ಪಿಗೆ ಇದೆಯೋ ಇಲ್ವೋ, ಲಾಸ್ಟಲ್ಲಿ ಏನು ಮಾಡಬೇಕು? ಒಂದು ಸಹಿ ಮಾಡಬೇಕು. ಓದಲು ಬರೆಯಲು ಬಾರದ ಚಿನ್ನಯ್ಯನನ್ನು ಸುಪ್ರೀಂ ಕೋರ್ಟ್ವರೆಗೆ ಕರೆದುಕೊಂಡು ಹೋಗಿ ಇಂಗ್ಲೀಷ್ನಲ್ಲಿ ನೀಟಾಗಿ ಡ್ರಾಫ್ಟ್ ಮಾಡಿ ಅವನಿಗೇನಂತ ಹೇಳೊಪ್ಸಿದ್ರು, ಏನಂತ ಅವನಿಗೆ ಭರವಸೆಗಳು ಕೊಟ್ಟಿದ್ರೋ ಗೊತ್ತಿಲ್ಲ, ಚಿನ್ನಯ್ಯ ಅದಕ್ಕೆ ಸಹಿ ಮಾಡಿ ಅನುಭವಿಸಿ ಈಗ ಅವನ ಪರಿಸ್ಥಿತಿ ಏನಾಗಿದೆ ಅಂತ ನಾವು ನೋಡ್ತಾ ಇದ್ದೀವಿ. ಆದರೆ ಆ ರಿಟ್ ಅರ್ಜಿ ವೇಸ್ಟ್ ಮಾಡಬಾರ್ದಲ್ಲ. ಏನಕ್ಕೆ ವೇಸ್ಟ್ ಮಾಡೋಣ ರಿಟ್ ಅರ್ಜಿಯನ್ನು? ಇದರಲ್ಲಿರುವ ಸ್ಕ್ರಿಪ್ಟನ್ನು ಜನಕ್ಕೆ ಎಮೋಷ್ನಲಿ ತಲುಪಿಸುವ ಕೆಲಸವನ್ನು ಮಾಡೋಣ. ಅದಕ್ಕೊಬ್ಬ ಬೇಕು ನಮಗೆ. ಯಾರವನು? ಆಲ್ರೆಡಿ
ಒಬ್ಬ ಮಾಡಿದಾನಲ್ಲ ವಿಡಿಯೋ, ಸೌಜನ್ಯನ ವಿಚಾರದಲ್ಲಿ ಒಬ್ಬ ಆಲ್ರೆಡಿ ವಿಡಿಯೋ ಮಾಡಿದಾನಲ್ಲ, ನಮ್ಮ ಹುಡುಗನೇ ಇದ್ದಾನೆ ಸಮೀರಾ, ಅವನಿಗೆ ಕೊಡೋಣ ಇದ್ರ ಟಾಸ್ಕ್ ಅಂತ ಹೇಳಿ ಲಿಟ್ರಲಿ ರಿಟರ್ಜಿಯಲ್ಲಿರುವ ಪ್ರತಿ ಪಾಯಿಂಟ್ಗಳನ್ನು ಅವನು ಸ್ಕ್ರಿಪ್ಟ್ನಲ್ಲಿ ವಿಡಿಯೋ ರೀತಿ ಮಾಡ್ಕೋತಾನೆ. ನಿಮಗೆ ಗೊತ್ತಿರಲಿ, ತುಂಬ ಓಪನ್ ಆಗಿ ವೀರೇಂದ್ರ ಹೆಗಡೆ ಅವರ ಹೆಸರನ್ನ ಮತ್ತು ಹರ್ಷೇಂದ್ರ ಜೈನ್ ಅವರ ಹೆಸರನ್ನ ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ನೀವು ಯೋಚನೆ ಮಾಡಿ, ಕೋರ್ಟ್ ಎಲ್ಲಾದರೂ ಅವತ್ತು ಅದನ್ನು ಸೀರಿಯಸ್ ಆಗಿ ತಗೊಂಡು ಇವರು ಅದಕ್ಕೆ ಪೂರಕ ಸಾಕ್ಷಿಯನ್ನು ಕೊಟ್ಟಿದ್ದಿದ್ರೆ 100% ಅವ್ರನ್ನ ಇನ್ವೆಸ್ಟಿಗೇಷನ್ ಕರೀತಾ ಇದ್ರು. ಇಲ್ಲ ಅಂತಂದರೆ ಅವ್ರ ಮೇಲೆ ಖಚಿತವಾಗಿ ಬೇರೆ ಏನೋ ಆ್ಯಕ್ಷನ್ ಆಗ್ತಾ ಇತ್ತು ಅವ್ರ ಮೇಲೆ. ಬಟ್ ಕೋರ್ಟ್ ಅದನ್ನು ಕೂಲಂಕುಷವಾಗಿ ನೋಡ್ತು. ಯಾಕೆ ಇವರ ಹೆಸರನ್ನು ಇಲ್ಲಿ ಸೇರಿಸ್ತಾ ಇದ್ದೀರಿ, ಯಾಕೆ ಅವರು ಬಂದ್ರಿ ಇಲ್ಲಿ? ಆಯಿತು, ನೀವು ಹೇಳುವ ಪ್ರಕಾರ ಅಲ್ಲೆಲ್ಲೋ ಆಗಿದೆ ಮಾಡಿದೆ ಇಂಥವ್ರೆ ಅಂತಾದರೆ ನೀವು ಅದಕ್ಕೆ ನನಗೆ ಪೂರಕ ಮಾಹಿತಿಯನ್ನು ಕೊಡೋದ್ರ ಜೊತೆಗೆ ಪೂರಕ ಸಾಕ್ಷಿಯನ್ನು ಕೊಡಿ ಅಂತ ಕೇಳುತ್ತೆ. ಯಾವಾಗ ಇವ್ರು ಕೊಡಲಿಕ್ಕೆ ವಿಫಲ ಆದರೂ ಅಲ್ಲಿ ಬಿದ್ದೋಯ್ತು ಕೇಸು, ಕೊಲಾಪ್ಸ್ ಆಯ್ತದು, ಸ್ಕ್ವಾಶ್ ಆಯ್ತು, ಮುಗಿದೋಯ್ತದು. ಅಲ್ಲಿಂದ ಆದ ತಕ್ಷಣ ಏನು ಮಾಡ್ತಾರೆ ಇವರು, ನೆಕ್ಸ್ಟ್ ಪ್ಲ್ಯಾನ್ ಮಾಡ್ತಾರೆ. ಅದಾಗಿ 1 ತಿಂಗಳಿಗೆ ಇವನ ವಿಡಿಯೋ ರೆಡಿ ಆಗುತ್ತೆ. ಸಮೀರಾ ಬರ್ತಾನೆ, ಧರ್ಮಸ್ಥಳ ಸೀರಿಯಲ್ ಕಿಲ್ಲರ್ಸ್ ಅಂತ ಹೇಳಿ ಅಲ್ಲಿ ರಿಜೆಕ್ಟ್ ಆಗಿರುವಂತಹ ರಿಟರ್ಜಿ ಏನಿದೆ ಅದನ್ನು ಇಟ್ಕೊಂಡು ಇವನು ಧರ್ಮಸ್ಥಳ ಸೀರಿಯಲ್ ಕಿಲ್ಲರ್ಸ್ ಮಾಡ್ತಾನೆ. ಅದೇ ಸತ್ಯ, ಅವನು ಹೇಳಿದ್ದೇ ಸತ್ಯ ಅಂತ. ನೋಡಿ, ಆರಂಭದಲ್ಲಿ ಇದೆ ಸಮೀರ್ ಇರ್ಬೋದು, ಗಿರೀಶ್ ಮಟ್ಟಣ್ಣ ಇರ್ಬೋದು, ತಿಮ್ರೋಡಿ ಇರ್ಬೋದು, ಇವರೆಲ್ಲ ಏನು ಹೇಳ್ತಾರೆ, ನಮಗೆ ಪರಿಚಯ ಇಲ್ಲ, ಅವ್ನು ಯಾರಂತಲೇ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ನಾವು ಏನು ನಂಬಿದ್ವಿ, ಸೌಜನ್ಯ ಕೇಸ್ಗೂ ಬುರುಡೆಗೂ ಸಂಬಂಧ ಇಲ್ಲ ಅಂತ ನಂಬಿದ್ವಿ. ಆದರೆ ನಮಗೆ ಗೊತ್ತಾಗಿದ್ದೇನು, ಅವನು ವಾಸ ಮಾಡ್ತಾ ಇದ್ದಿದ್ದು ಇದೇ ತಿಮ್ರೋಡಿಯ ಮನೆಯಲ್ಲಿ. ನಿಮ್ಗೆ ಗೊತ್ತಿರಲಿ, ಇದೇ ರಿಟರ್ಜಿಯಲ್ಲಿ ಈ ವ್ಯಕ್ತಿಯನ್ನು, ಯಾರು ಪಿಟಿಷನರ್ ಕರ್ಕೊಂಬಂದಿದ್ರು ಚಿನ್ನಯ್ಯನನ್ನು, ಅವನನ್ನು ಹೇಗೆ ನೋಡ್ಕೋಬೇಕು ಅನ್ನೋದನ್ನು ಸಹಿತ ಬರ್ದಿಯಾರಲ್ಲಿ. ಅವನ ರಿಲೊಕೇಶನ್ ಹೇಗಾಗಬೇಕು, ಅವನ ಅಲೊಕೇಶನ್ಸ್ ಹೇಗಾಗಬೇಕು, ಅವನ ಫ್ಯಾಮಿಲಿಗೆ ಯಾವ ಥರದ ಇದು ಕೊಡಬೇಕು, ಆಮೇಲೆ ಥ್ರೆಟ್ ರಿಪೋರ್ಟ್ಸ್ ಕೊಡಬೇಕು. ಅದರಲ್ಲಿ ಮೆನ್ಷನ್ ಮಾಡ್ತಾರೆ, ಥ್ರೆಟ್ ರಿಪೋರ್ಟ್ಸ್ಗಳನ್ನ ಆಗಾಗ ಕೊಡಬೇಕು. ಯಾಕಂದರೆ ಇವರಿಂದ ಥ್ರೆಟ್ ಬರುವ ಸಾಧ್ಯತೆ ಇದೆ, ಅವ್ರ ಫ್ಯಾಮಿಲಿಗೆ ಸಮಸ್ಯೆ ಆಗುವ ಸಾಧ್ಯತೆ ಇದೆ. ಅವ್ರು ಎಲ್ಲಿ ಉಳ್ಕೋತಾನೋ ಅಲ್ಲಿ CCTVಗಳನ್ನು ಹಾಕಿಸ್ಬೇಕು, ಟೆಲಿಫೋನ್ ವ್ಯವಸ್ಥೆ ಇರಬೇಕು. ಹಾಗೆ ಅವ್ನು ಕೋರ್ಟಿಗೆ ನೇರವಾಗಿ ಬರಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಲೈವ್ ಲಿಂಕ್ ಮೂಲಕ ಮಾತ್ರ ಅವನು ವಿಚಾರಣೆಗೆ ಬರ್ತಾನೆ ಅನ್ನೋದನ್ನೆಲ್ಲ ತುಂಬ ಸ್ಪಷ್ಟವಾಗಿ ಬರೀತಾರೆ. ಹಾಗೆಯೇ ಏನು ವಿಟ್ನೆಸ್ ಪ್ರೊಟೆಕ್ಷನ್ ಆ್ಯಕ್ಟ್ ಪ್ರಕಾರ ಅವನ ಮುಖ ನಾವು ತೋರಿಸಲ್ಲ, ಅವನ ಹೆಸರನ್ನ ಐಡೆಂಟಿಟಿ ಪರ್ಪಸ್ಗೋಸ್ಕರ ಬೇರೆ ಹೆಸರನ್ನು ನಾವು ಇಡ್ತೀವಿ ಅನ್ನೋದನ್ನೆಲ್ಲ ತುಂಬ ಸ್ಪಷ್ಟವಾಗಿ ಬರೀತಾರೆ. ಸುಪ್ರೀಂ ಕೋರ್ಟ್ನೆಲ್ಲದನ್ನು ನೋಡುತ್ತೆ. ಇದು ಯಾವುದೋ ಹೊಸ ಥರ ಕೇಸಲ್ಲ, ಇದು ಯಾವುದು ತುಂಬ ಡ್ರಾಮ್ಯಾಟಿಕ್ಕಾಗಿ ಕಾಣ್ತಾ ಇದೆ, ಸ್ಕ್ರಿಪ್ಟ್ ಥರನೇ ಕಾಣ್ತಾ ಇದೆ. ಇದರಲ್ಲಿ ಒಪ್ಪುವಂತಹ ಅಂಶಗಳು ಏನು ಅಂತ ಮೇಲ್ನೋಟಕ್ಕೆ ಕಂಡು ಬರಲ್ಲ ಅನ್ನುವ ಕಾರಣಕ್ಕೆ ಸುಪ್ರೀಂ ಕೋರ್ಟ್ ಹೇಳುತ್ತೆ ರಿಜೆಕ್ಟೆಡ್. ಅಂದು ತುಂಬ ಸ್ಪಷ್ಟವಾಗಿ ಹೇಳುತ್ತೆ, ಪಬ್ಲಿಸಿಟಿಗೋಸ್ಕರ, ನಿಮ್ಮ ಪ್ರೈವೇಟ್ ಸ್ವಾರ್ಥಕ್ಕೋಸ್ಕರ, ಅಂದರೆ ವೈಯಕ್ತಿಕ ಹಿತಾಸಕ್ತಿಗೋಸ್ಕರ, ಪೈಸಾಗೋಸ್ಕರ, ಪೊಲಿಟಿಕ್ಸ್ಗೋಸ್ಕರ ನೀವು ಇದನ್ನು ಮಾಡ್ತಾ ಇದ್ದೀರಿ. ಸೊ ವಿ ಕಾಂಟ್ ಅಕ್ಸೆಪ್ಟ್ ದಿಸ್, ವಿ ಕಾಂಟ್ ಎಂಟರ್ಟೈನ್ ದಿಸ್ ಅಂತ ಬರೆಯುತ್ತೆ. ವಿ ಕಾಂಟ್ ಎಂಟರ್ಟೈನ್ ಯುವರ್ ಪಿಟಿಷನ್ ಅಂತ ಬರೆಯುತ್ತೆ ಸುಪ್ರೀಂ ಕೋರ್ಟ್. ಅದಾದಮೇಲೂ ಸುಮ್ಮನೆ ಕೂರಲ್ವೇ, ಇಡೀ ರಾಜ್ಯ ಸರ್ಕಾರವನ್ನು ಬಕ್ರಾ ಮಾಡಿದ್ರಲ್ಲ ಇವರು, ಇಡೀ ರಾಜ್ಯ ಸರ್ಕಾರವನ್ನು ಬಕ್ರಾ ಮಾಡಿದ್ರು, SIT ಟೀಮನ್ನು ಬಕ್ರಾ ಮಾಡಿದ್ರು, ರಾಜ್ಯದ ಜನರನ್ನು ಬಕ್ರಾ ಮಾಡಿದ್ರು, IPS ಆಫೀಸರ್ಗಳನ್ನು ಬಕ್ರಾ ಮಾಡಿದ್ರು, ಮಾಧ್ಯಮಗಳನ್ನು ಬಕ್ರಾ ಮಾಡಿದ್ರು, ಜನರ ಭಾವನೆಗಳ ಜೊತೆಗೆ ಆಟ ಆಡಿದ್ರು. ಯಾವಾಗ ಇದರಲ್ಲಿ ನ್ಯಾಯಾಲಯದಲ್ಲಿ ಇದಕ್ಕೆ ಮನ್ನಣೆ ಸಿಗಲ್ಲ ಅಂತ ಗೊತ್ತಾದ ಕೂಡಲೇ ಭಾವನೆಗಳ ಜೊತೆಗೆ ಜನರನ್ನ ಆಟ ಆಡಿಸಿದ್ರು. ನೋಡಿ ಹಿಂಗಾಯ್ತಂತೆ ನಂಬಿದ್ರು ರೀ. ಕೀರ್ತಿ, ಇವತ್ತು ಒಂದು ನಿಮಿಷ